ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರಿಗೆ ಶಕ್ತಿಯನ್ನು ಧಾರೆ ಎರಿತಾ ಇದ್ದೀರಿ ನೀವು. UPSC, KPSC, ಗೆಜೆಟೆಡ್ ಗ್ರೂಪ್ A ಮತ್ತು B ಹುದ್ದೆಗಳು, ಇತರ C ವರ್ಗದ ಹುದ್ದೆಗಳಿಗೂ ಕೂಡ ಅವರು ಜೋಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಾಡ್ತಿರೋಂಥ ಒಂದು ಕಾರ್ಯ ಇದೆ. ನೋಡಿ, ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಈಗ ಅರ್ಜಿ ಕರೀತಾ ಇದೆ. ಅರ್ಜಿ ಕರೀತಾ ಇರೋ ಸಂದರ್ಭದಲ್ಲಿ ನೀವು ಯಾರಿಗೆ ಅವಕಾಶ ಕೊಡಬೇಕಾಗಿತ್ತು? ಯಾರು ಆಸಕ್ತರಿದ್ದಾರೆ ಎಲ್ಲವನ್ನೂ ಸೇರಿಸಿ ಸಮಗ್ರವಾಗಿ ಯೋಚನೆಯನ್ನ ಮಾಡಿ ಸರ್ವಸ್ಪರ್ಶಿಯಾಗಿ ನೀವು ಈ ಕಾರ್ಯವನ್ನು ಮಾಡಬೇಕಾಗಿತ್ತು. ಯಾಕೆ ಬೇರೆ ಸಮಾಜದ, ಹಿಂದೂ ಸಮಾಜದಲ್ಲಿರುವಂತಹ ಬೇರೆ ಬೇರೆ ಜಾತಿಯ ಪಂಗಡಗಳ ಸಮುದಾಯಗಳ ಯುವಕರು ಇನ್ಸ್ಪೆಕ್ಟರ್ ಆಗ್ಬಾರ್ದಾ, ಸಬ್ ಇನ್ಸ್ಪೆಕ್ಟರ್ ಆಗ್ಬಾರ್ದಾ? ಇವರಿಗೆ ಹೆಚ್ಚು ಯಾಕೆ ಒತ್ತನ್ನು ಕೊಡುವಂತ ಕೆಲಸಕ್ಕೆ ಕೈ ಹಾಕಿದ್ದೀರಿ? ಇದರ ಉದ್ದೇಶ ಏನಾಗಾದ್ರೆ, ನಿಮ್ಮ ಉದ್ದೇಶದೊಳಗಡೆ ಏನ್ ಅಡಗಿದೆ ನಿಮ್ದು? ಈ ದೇಶದ ಒಂದು ವ್ಯವಸ್ಥೆಯನ್ನ ಉದ್ಧ್ವಸ್ತಗೊಳಿಸುವಂತ ಕೃತ್ಯದಲ್ಲಿ ತೊಡಗಿರುವಂತ ಸಮಾಜ ಯಾವ್ದಾರು ಇದ್ರೆ, ಇವತ್ತು ಮೇಲ್ನೋಟಕ್ಕೆ ಕಾಣ್ತಾ ಇರುವಂತ ಸಮಾಜ ಇದ್ರೆ, ಅಲ್ಲಿ ಕಾಣ್ತಾ ಇರೋಂಥ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ, ಭಯೋತ್ಪಾದಕತೆ ನಡೆಸ್ತಾ ಇರೋಂಥ ವ್ಯಕ್ತಿಗಳು ಯಾರು? ಕರ್ನಾಟಕ ರಾಜ್ಯದಲ್ಲಿ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚುತ್ತಾ ಇರುವಂತ ವ್ಯಕ್ತಿಗಳು ಯಾರು ಅಂತೇಳಿ ಮೇಲ್ನೋಟಕ್ಕೆ ಯೋಚನೆ ಮಾಡಿದ್ರೆ, ಸರ್ಕಾರದ ಅಂಕಿಅಂಶಗಳ ಪ್ರಕಾರನೇ ಹೇಳುತ್ತೆ ಮುಸಲ್ಮಾನ್ ಸಮಾಜದ ಯುವಕರು ಇದರೊಳಗಡೆ ಬಹಳಷ್ಟು ಜನ ಪಾಲ್ಗೊಂಡಿದ್ದಾರೆ. ಕಾನೂನುಬದ್ಧವಾಗಿ ಅವರಿಗೆ ಶಕ್ತಿ ಕೊಟ್ಟು ಅವರಿಗೆ ಈ ರೀತಿ ಕೃತ್ಯದಲ್ಲಿ ತೊಡಕೊಳ್ಳಕ್ಕೆ ನಿಮ್ದೇನಾದ್ರು ಹುನ್ನಾರ ನಡೀತಾ ಇದೆಯಾ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ನಮಗೆ. ಈ ಹುನ್ನಾರ ಈ ರಾಜ್ಯದ ವ್ಯವಸ್ಥೆಯನ್ನು ಉದ್ಧ್ವಸ್ತಗೊಳಿಸ್ಲಿಕ್ಕೆ ತಾವು ಕಾರಣೀಭೂತರಾಗ್ತಾ ಇದ್ದೀರಿ. ನಿಮಗೆ ಗೊತ್ತಾಗ್ತಾ ಇಲ್ಲ ಇದರ ಷಡ್ಯಂತ್ರ. ಇದು ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗಿರೋ ಸಂಗತಿ. ಆ ಕಾರಣಕ್ಕೋಸ್ಕರ ಇದನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇದು ಸರಿಯಲ್ಲ, ಇದನ್ನು ವಿರೋಧ ಮಾಡ್ತಾ ಇದ್ದೇನೆ.